ವಿಶೇಷವಾದಂತ ದಿನ. ನಾನು ತಡವಾಗಿ ಬಂದೆ, ಯಾಕೆಂದ್ರೆ ನಮಗೆ ಅನೇಕ ಕಾರ್ಯಕ್ರಮಗಳ ಹೊತ್ತು ಕ್ಯಾಬಿನೆಟ್ ಇತ್ತು. ಮುಖ್ಯಮಂತ್ರಿಗಳು ಬರೋದು ಲೇಟ್ ಆಯ್ತು, ಆಗ್ತಾ ಇದೆ. ಕ್ಯಾಬಿನೆಟ್ ಕೂಡ ಮುಂದೂಡಿತು. ಸೊ ಇವತ್ತು ನಾವು ಹೊಸದಾಗಿ ಕೆಲವು ಕಾರ್ಯಕರ್ತರು ಕೂಡ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಬಹಳ ಅರ್ಜೆಂಟ್ ಅಲ್ಲಿ ತೆಗೆದುಕೊಂಡು ರಾತ್ರಿ ತೆಗೆದುಕೊಂಡು, ಯಾಕೆಂದ್ರೆ ನಮಗೂ ಎಲೆಕ್ಷನ್ ಕಮಿಟಿ ಮೀಟಿಂಗ್ಗಳಿದೆ, ಕೋಡ್ ಆಫ್ ಕಂಡಕ್ಟ್ ಬರ್ತಾ ಇದೆ, ಪ್ರವಾಸ ಮಾಡಬೇಕು. ನಾಳೆ ಮುಖ್ಯಮಂತ್ರಿಗಳು ಚಿಕ್ಕಮಗಳೂರು ಮತ್ತು ಉಡುಪಿ ಜಿಲ್ಲೆಗೆ ಸಂಬಂಧಪಟ್ಟಂತೆ ಗ್ಯಾರಂಟಿ ಸಮಾವೇಶಕ್ಕೆ ಹೋಗ್ತಾ ಇದ್ದಾರೆ. ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಅಲ್ಲಿಗೆ ಹೋಗಬೇಕು. ಸೊ ನಾವೆಲ್ಲ ಬೇರೆ ಬೇರೆ ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ. ನಾಳೆ ಸಾಯಂಕಾಲ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮುಖ್ಯಮಂತ್ರಿಗಳು ರಾಜೀವ್ ಗಾಂಧಿ ಅವರ ಒಂದು ಹೊಸ ಸ್ಟ್ಯಾಚ್ಯೂನ ಉದ್ಘಾಟನೆ ಮಾಡ್ತಾ ಇದ್ದಾರೆ. ಅವರ ಹೆಸರಿನಲ್ಲಿ ಒಂದು ದೊಡ್ಡ ಟ್ರಾಫಿಕ್ ಫ್ರೀ ಫ್ಲೋ ಸ್ಟೇಜ್ ಇದು ಕೂಡ ಗಾಂಧಿನಗರ ಕ್ಷೇತ್ರದಲ್ಲಿ ಓಕ್ಲಿಪುರಂ ರೈಲ್ವೆ ಸ್ಟೇಷನ್ ಪಕ್ಕದಲ್ಲಿ ಉದ್ಘಾಟನೆ ಕೂಡ ಆಗ್ತಾ ಇದೆ. ನಾಳಿದ್ದು ತಿರ್ಗಾ ಬೇರೆ ಬೇರೆ ಕಡೆ ರಾಯಚೂರು ಈ ಕಡೆ ಎಲ್ಲ ಹೋಗ್ಬೇಕು. ಸೊ ಅದಕ್ಕೆ ಟೈಮ್ ಇಲ್ಲ ಅಂತ ಹೇಳಿ ನಾವೇ ರಿಕ್ವೆಸ್ಟ್ ಮಾಡ್ಕೊಂಡಿದ್ದ. ಪಾಪ ಜಯಪ್ರಕಾಶ್ ಹೆಗಡೆ ಅವರು ಇನ್ನೆರಡು ದಿನ ಬಿಟ್ಟು ಎಲ್ಲರ ಮಾತಾಡ್ಕೊಂಡು ಬರ್ತೀವಿ ಅಂತ ಹೇಳಿದ್ರು. ಸೊ ನಾವೇ ಒತ್ತಡ ಮಾಡಿ ಅವ್ರಿಗೆ ಇವತ್ತು ಟೈಮ್ ಫಿಕ್ಸ್ ಮಾಡಿ ವಾಪಸ್ ಕರೆಸಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಮುಖ್ಯಮಂತ್ರಿಗಳು ಬರೋದಿತ್ತು, ಬಟ್ ಕ್ಯಾಬಿನೆಟ್ ಸ್ವಲ್ಪ ಅಲ್ಲಿ ಮೈಸೂರಲ್ಲಿ ಸ್ವಲ್ಪ ಚಾಮರಾಜನಗರದ ಲೇಟ್ ಆದ್ರಿಂದ ಈ ಕಾರ್ಯಕ್ರಮಕ್ಕೆ ಅವರು ಬರಕ್ಕಾಗಲಿಲ್ಲ. ನದಿಗಳು ಎಲ್ಲಿ ಹುಟ್ಟಿದ್ರೂ ಸಮುದ್ರಕ್ಕೆ ಸೇರ್ತದೆ. ಹಂಗೆ ಎಲ್ಲ ಪಕ್ಷದ ನಾಯಕರು ಕೊನೆಗೆ ಕಾಂಗ್ರೆಸ್ ಪಕ್ಷವನ್ನ ಸೇರ್ತಾ ಇದ್ದನ್ನ ನಾವೆಲ್ಲ ಕರ್ನಾಟಕ ರಾಜ್ಯದಲ್ಲಿ ಮತ್ತು ಬೇರೆ ಕಡೆ ಎಲ್ಲ ನಾವೆಲ್ಲ ನೋಡ್ತಾ ಇದ್ದೇವೆ. ಕಾಂಗ್ರೆಸ್ ಪಕ್ಷ ಒಂದು ಮಾನಸ ಸರೋವರ ಇದ್ದಂಗೆ, ಒಂದು ಇತಿಹಾಸ ಇದೆ. ಈಗ ತಾನೇ ಅವರಿಗೆ ನಮ್ಮ ರಾಷ್ಟ್ರ ಧ್ವಜ ಇರೋಂಥ ಒಂದು ಬಾವುಟ ಕೂಡ, ಬಣ್ಣ ಇರೋಂಥ ಒಂದು ಬಾವುಟ ಕೂಡ ಕೊಟ್ಟು ಒಂದು ಶಾಲ್ ಕೂಡ ಹಾಕ್ತೋ. ಅದು ಬೇರೆ ಪಾರ್ಟಿಯವ್ರಿಗೆ ಈ ಭಾಗ್ಯ ಇಲ್ಲ. ಇಷ್ಟು ವಿಜೃಂಭಣೆಯಿಂದ ಇರೋಂಥ ಒಂದು ಬಾವುಟ ಹಾಕೊಳ್ಳಿಕ್ಕೆ, ಬಾವುಟ ಹಿಡಿಲಿಕ್ಕೂ ಕೂಡ ಒಂದು ಭಾಗ್ಯ ಅವಕಾಶ ಇಲ್ಲ. ಅದು ಕಾಂಗ್ರೆಸ್ಸಿಗರಿಗೆ ನೀವು ಮಾತ್ರ ಇದೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇವತ್ತು ಲೋಕಸಭೆ ಎಲೆಕ್ಷನ್ ಬರ್ತಾ ಇದೆ. ಬಿಜೆಪಿಯವರು 380, 350, 370 ಗೆಲ್ತೀವಿ ಅಂತ ಹೇಳ್ತಾ ಇದ್ದಾರೆ. 370, 380 ಗೆಲ್ತೀವಿ ಅನ್ನೋರು ಪ್ರತಿಯೊಂದು ರಾಜ್ಯದಲ್ಲೂ ಕೂಡ ಹುಡುಕಿ ಕಾಂಗ್ರೆಸ್ ಅವ್ರನ್ನ, ಬೇರೆ ಪಾರ್ಟಿಯವ್ರನ್ನ ಬಹಳ ದೊಡ್ಡ ಮಾಡಿ ಮುಂದಕ್ಕೆ ನಾವು ದೇಶನ ಬದಲಾವಣೆ ಮಾಡ್ತೀವಿ, ಸಂವಿಧಾನನೇ ಬದಲಾವಣೆ ಮಾಡ್ತೀವಿ ಅಂತ ಹೇಳ್ಕೊಂಡು ಸೇರಿಸ್ಕೊಳ್ತಾ ಇದ್ದಾರೆ. ಅವ್ರ ಪಕ್ಷ ಗಟ್ಟಿಯಾಗಿದ್ರೆ ಯಾಕೆ ಬೇರೆ ಪಾರ್ಟಿಯವರು ಅವ್ರಿಗೆ ಬೇಕಾಗಿತ್ತು? ಇದು ಒಂದು ನನ್ನ ಒಂದು ದೊಡ್ಡ ಪ್ರಶ್ನೆ. ಎರಡನೇದು, ಬೇಕಾದ್ರೆ ನೀವು ನೋಡಿ, ಬಿಜೆಪಿ ಪಾರ್ಟಿ ಪಟ್ಟಿ ನಾಳೆನೋ ನಾಳಿದ್ದೋ 2-3 ದಿನ ಬಿಟ್ಕೊಂಡು ಬರ್ತದೆ. ಕನಿಷ್ಠ 10 ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳನ್ನಾರು ಕೂಡ ಬದಲಾವಣೆಯನ್ನ ಮಾಡ್ತಾ ಇದ್ದಾರೆ ಅನ್ನೋ ಮಾತನ್ನ ನನಗೆ ಮಾಹಿತಿ ಬಂದಿದೆ. ಯಾಕೆಂದ್ರೆ ಅವ್ರ ಮೇಲೆಲ್ಲ ಆಂಟಿ ಇನ್ಕಂಬನ್ಸಿ ಇದೆ. ಅವರು ಬಿಜೆಪಿಯ ಸಂಸತ್ ಸದಸ್ಯರು ಜನರ ಜೊತೆ ಸ್ಪಂದಿಸಲಿಲ್ಲ. ಅವರೆಲ್ಲ ಸೋತೆ 26 ಸೀಟಲ್ಲಿ 10 ಜನ ಸೋಲ್ತಾರೆ ಅಂತ ಹೇಳಿ ಅವ್ರನ್ನ ಬದಲಾವಣೆ ಮಾಡಲಿಕ್ಕೆ ಈ ಸಂದರ್ಭದಲ್ಲಿ ಹೊರಟಿದ್ದಾರೆ. ಇದರಿಂದ ನಿಮ್ಗೆ ಅರ್ಥ ಆಗ್ತದೆ ಕಾಂಗ್ರೆಸ್ ಪಕ್ಷ ಎಷ್ಟು ಗಟ್ಟಿಯಾಗಿದೆ. ಕಾಂಗ್ರೆಸ್ ಪಕ್ಷ, ಜನತಾದಳದವರು, ಬಿಜೆಪಿಯವರು ಸೇರ್ಕೊಂಡು ನಾವು ಈ ಕಾಂಗ್ರೆಸ್ನ ಸೋಲ್ಸಕ್ ಆಗುದಿಲ್ಲ ಅಂತೇಳಿ ಅವರಿಬ್ರು ಒಂದು ಮೈತ್ರಿ ಮಾಡ್ಕೊಂಡಿದ್ದಾರೆ. ಇನ್ನ ಬೇಕಾದ್ರೆ ಎಷ್ಟು ಮೈತ್ರಿ ಬೇಕಾದ್ರೆ ಮಾಡ್ಕೊಳ್ಳಿ, ನಮ್ಗೇನು ಅಭ್ಯಂತರ ಏನಿಲ್ಲ. ಆದರೆ ನನಗೆ ವಿಶ್ವಾಸ ಇದೆ, ನಾವು ನುಡಿದಂತೆ ನಡೀತೇವೆ. ಈಗ ಡಾಕ್ಟರ್ ಪರಮೇಶ್ವರ್ ಅವರು ನಿಮ್ಗೊಂದು ಮಾತು ಹೇಳಿದ್ರು. ಇಂದಿರಾ ಗಾಂಧಿಯವರ ಮೊಮ್ಮಗಳು ಸೋನಿಯಾ ಗಾಂಧಿಯವರ ಮಗಳನ್ನ ಕರೆಸಿ ಪ್ಯಾಲೇಸ್ ಅಲ್ಲಿ ನಾನು, ಸಿದ್ದರಾಮಯ್ಯನವರು, ಅವರು ನಮ್ಮ ಪ್ರಣಾಳಿಕೆ ಅಧ್ಯಕ್ಷರಾಗಿದ್ದರು, ಅವರ ಸಮ್ಮುಖದಲ್ಲಿ ನಾವಿಬ್ರು ಸೇರಿ ಗ್ಯಾರಂಟಿ ಚೆಕ್ಗೆ ಸೈನ್ ಹಾಕಿದವು.
ಆ ಗ್ಯಾರಂಟಿ ಚೆಕ್ನ ಸೈನ್ ಹಾಕಿ ಮತ್ತೆ ನೀವು ಮತ ಕೇಳಕ್ಕಿಂತ ಮುಂಚಿತವಾಗಿ ಇನ್ನೊಂದು ಮತ ಕೇಳಕ್ಕಿಂತ ಮುಂಚಿತವಾಗಿ ಆ ಗ್ಯಾರಂಟಿ ಚೆಕ್ಗೆ ಶಕ್ತಿ ತುಂಬಿ ಕಾರ್ಯರೂಪಕ್ಕೆ ತಂದು ಆ ಮನೆಗಳಲ್ಲಿ ದೀಪ ಬೆಳಗುವಂಥದ್ದು, ಹೆಣ್ಣು ಮಕ್ಕಳಿಗೆ 2,000 ರೂಪಾಯಿ ಕೊಡುವಂಥದ್ದು, ಅನ್ನಭಾಗ್ಯ 10 kg ಅಕ್ಕಿ ಕೊಡುವಂಥದ್ದು, ಏನು ನಮ್ಮ ಹೆಣ್ಣು ಮಕ್ಕಳೆಲ್ಲ ಉಚಿತವಾಗಿ ಬಸ್ನಲ್ಲಿ ಶಕ್ತಿ ಯೋಜನೆಯಲ್ಲಿ ಪ್ರಯಾಣ ಮಾಡುವಂಥದ್ದು, ಯುವಕರಿಗೂ ಕೂಡ ಉದ್ಯೋಗವನ್ನ ಸೃಷ್ಟಿ ಮಾಡಿಕೊಳ್ಳಲಿಕ್ಕೆ ಅವಕಾಶ ಮಾಡಿಕೊಟ್ಟದ್ದು, ಈ 5 ಗ್ಯಾರಂಟಿಗಳನ್ನ ಅನುಷ್ಠಾನಕ್ಕೆ ತಂದಿರೋದು ಇಡೀ ದೇಶದಲ್ಲೇ ಒಂದು ದೊಡ್ಡ ಇತಿಹಾಸ ಅನ್ನೋದನ್ನ ಹೇಳಲಿಕ್ಕೆ ಬಯಸ್ತೇನೆ. ಇದಲ್ಲದೆ ಕಾರ್ಯಕರ್ತರನ್ನ ನಾವು ಗುರುತಿಸಬೇಕು ಅಂತೇಳಿ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲೂ 15 ಜನ ಕಾರ್ಯಕರ್ತರನ್ನ ಅಧ್ಯಕ್ಷರು ಉಪಾಧ್ಯಕ್ಷರು ಮಾಡಿ, ಜಿಲ್ಲೆಯಲ್ಲಿ ಅಧ್ಯಕ್ಷರು ಉಪಾಧ್ಯಕ್ಷರು ಮಾಡಿ, ರಾಜ್ಯದಲ್ಲಿ 5 ಜನನ ಒಬ್ಬ ಕ್ಯಾಬಿನೆಟ್ 5 ಜನ ಸ್ಟೇಟ್ ಮಿನಿಸ್ಟರ್ಗಳು ಮತ್ತು ಸದಸ್ಯಗಳನ್ನು ಮಾಡಿ ಬಹುಶಃ ಕಾಂಗ್ರೆಸ್ ಪಕ್ಷದ ಇತಿಹಾಸದಲ್ಲಿ ಯಾವ ರಾಜ್ಯದಲ್ಲೇ ಆಗಲಿ, ಬಿಜೆಪಿ ಇತಿಹಾಸ ತೆಗೆದುಕೊಳ್ಳಿ, ದಳದವ್ರು ತೆಗೆದುಕೊಳ್ಳಿ, ಯಾವಾಗಲೂ ಕೂಡ ಕಾರ್ಯಕರ್ತರಿಗೆ ಇಷ್ಟು ದೊಡ್ಡ ಶಕ್ತಿಯನ್ನ ಕೊಟ್ಟಂತ ಸರ್ಕಾರ ಇನ್ನೊಂದು ಇಲ್ಲ ಅಂತ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. ಇವತ್ತು ನಾನು ಮಾನಿಟರ್ ಮಾಡ್ತಾ ಇದ್ದೀನಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.